ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಅದೃಷ್ಟ ದೇವತೆ ಪಕ್ಕ 14. ಹುಕ್ಕಟ್ಟುತ್ತಿದ್ದ ಸಮೃದ್ಧಿ ಮುಖದಲ್ಲಿ ಬೇಸರದ ಲವಲೇಶ ಸಹ ಇರಲಿಲ್ಲ. ಅಜ್ಜಿ ತಾತ ಸಹ ಗಮನಿಸದೇ ಇದ್ರು. ತನ್ನ ಪಾಡಿ ತಾನು ಕೆಲಸ ಮುಗಿಸಿ ಮನೆಗೆ ನಡೆದ್ಲು. ಇತ್ತ ಮನೆಗೆ ಬಂದ ಜಗನ್ ಆದರೆ 2-3 ದಿನದಿಂದ ಮಾತನಾಡಿಸೇ ಇರಲಿಲ್ಲ ಸಿತ್ತಿರ. ಅವನು ದಾದಾನ ಕೆಲಸದ ಜೊತೆ ತನ್ನ ಕರೆದುಕೊಂಡು ಹೋಗಲು ಹೇಳಿದ್ದಕ್ಕೆ ಕೋಪ ಅವರಿಗೆ. ಸೀತು, ಊಟ ಕೊಡು ಎಂದು ಹೇಳುತ್ತಾ ತೊಟ್ಟಿದ್ದ ಶರ್ಟ್ ತೆಗೆದು ಮೊಳಗೆ ನೇತು ಹಾಕಿದ. ಏನೊಂದು ಹೇಳದ ತಟ್ಟೆ ಹಿಡಿದು ಬಂದು ಅವನ ಮುಂದೆ ಹಿಡಿದಾಗ ಅವನ ಮುಂದೆ ಬಾಯಿ ತೆಗೆದು, ಕೈ ತೊಳೆದಿಲ್ಲ ಮದರ್ ಇಂಡಿಯಾ, ಪ್ಲೀಸ್ ಊಟ ಮಾಡಿಸು ಎಂದಾಗ ತಟ್ಟೆ ಅಲ್ಲೇ ಕುಕ್ಕಿ, ಬೇಕಿದ್ರೆ ತಿನ್ನು, ಇಲ್ಲ ನಿಮ್ಮ ಓನರ್ ಇದಾನಲ್ಲ ಅವನ ಬಳಿ ಹೋಗಿ ತಿನ್ನಿಸ್ಕೊ ಎಂದು ಹೇಳಿ ಹೊರಟವರ ಕೈ ಹಿಡಿದು, ಸೀತು, ಎಷ್ಟು ದಿನ ಆಯಿತು ನೀನು ನನಗೆ ಊಟ ಮಾಡಿಸಿ, ನೀನು ಇಷ್ಟೊಂದು ಕೋಪ ಯಾವತ್ತೂ ಮಾಡ್ಕೊಂಡಿಲ್ಲ, ಇವತ್ತು ಯಾಕೆ ಪ್ಲೀಸ್ ಅಮ್ಮ ಎಂದು ಕೇಳಿದಾಗ ಅವನ ಕೆಕ್ಕರಿಸಿ ನೋಡಿ, ಯಾಕೆ ಇವಾಗ ಈ ಸೀತಮ್ಮ ನೆನಪಾದ್ಲ, ಹೋಗು ನಿನ್ನ ದಾದ ಹತ್ರ, ಇನ್ನೊಮ್ಮೆ ನನ್ನ ಬಳಿ ಬರಬೇಡ ಎಂದು ಹೇಳಿದಾಗ ಅವರ ಸೆರಗು ಹಿಡಿದು, ಸರಿ ಆಯಿತು, ನಾನು ಈ ಡೇ ಕ್ಯಾನ್ಸಲ್ ಮಾಡ್ಕೋತೀನಿ, ನೆಕ್ಸ್ಟ್ ತಿಂಗಳು ಬಡ್ಡಿ ಹಣ ಬರ್ತಾ ಇದ್ದಾಗ ನಿನ್ನ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗ್ತೀನಿ, ಸರಿನಾ ಎಂದು ಹೇಳಿದಾಗ, ಹೌದೇನೋ ಮಗನೇ, ಥ್ಯಾಂಕ್ ಯು ಕಣೋ ಎಂದು ಅಪ್ಪಿದರು ಸೀತಾ ಅವನನ್ನು. ನನ್ನ ಮದರ್ ಇಂಡಿಯಾಗೆ ಖುಷಿ ಆಗಿದ್ರೆ ಸಾಕು, ಈಗಾದರೂ ಊಟ ಮಾಡಿಸ್ತೀಯಾ ಎಂದು ಕೇಳಿದಾಗ, ಒಂದು ನಿಮಿಷ, ಈ ಕೊಳಕನ ಮುಟ್ಟಿಬಿಟ್ಟೆ, ಕೈ ತೊಳೆದು ಬರ್ತೀನಿ ಎಂದು ಓಡಿದ್ರು ಸೀತಾ. ಬೇಗ ಕೈ ತೊಳೆದು ಬಂದು ತುತ್ತು ನೀಡಿದಾಗ ಪುಟ್ಟ ಮಗುವಿನಂತೆ ಅವರು ಕೊಟ್ಟ ಕೈ ತುತ್ತು ತಿಂದ ಜಗ್ಗು. ಏನೇ ಹೇಳು ಮದರ್ ಇಂಡಿಯಾ, ನೀನು ಊಟ ಮಾಡಿಸಿದ್ರೆ ಒಂದು ತುತ್ತು ಅಲ್ಲ, ಒಂದು ಸೌಟು ಅನ್ನ ಜಾಸ್ತಿ ತಿಂತೀನಿ ಎಂದು ನಕ್ಕಾಗ ಸೆರಗಿನಿಂದ ಅವನ ಬಾಯಿ ಒರೆಸಿ, ಈಗಲೇ ಫೋನ್ ಮಾಡು ಎಂದರು. ಅವನ ಫೋನ್ ಅವನ ಮುಂದೆ ಹಿಡಿದು, ಮದರ್ ಇಂಡಿಯಾಗೆ ನನ್ನ ಮೇಲೆ ನಂಬಿಕೆಯೇ ಇಲ್ಲ ಎಂದು ನಕ್ಕು ಫೋನ್ ಮಾಡಿ ಸ್ಪೀಕರ್ ಹಾಕಿದ. ಹೆಲೋ ಬಾಬು, ಹೇಳಪ್ಪ ಏನು ಎಂದು ನಯವಾಗಿಯೇ ಕೇಳಿದ ದಾದಾ. ಅವನ ಜೇನಿನಂಥ ಮಾತಿಗೆ ಜಗ್ಗು ಮನವೇ ನೀರಾಗಿ ಹರಿಯುವಂತೆ ಇತ್ತು. ಅದು ದಾದಾ, ನಾನು ಡೀಲ್ ಒಪ್ಪಿದ್ದೆ ಅಲ್ವಾ, ಆಂಧ್ರ ಪ್ರದೇಶಕ್ಕೆ ಹೋಗಿ ಎಂದು ಮೆಲ್ಲಗೆ ಮಾತು ತೆಗೆದಾಗ ಕೋಪ ಉಕ್ಕಿತ್ತು. ಅವನನ್ನು ಸಿಕ್ಕಿ ಹಾಕಿಸಲು ಹೋಗಿ ಅಲ್ವೇ ಅವನಿಗೆ ಆ ಡೀಲ್ ಲಾಸ್ ಆಗಿ ಅವನ ಡೀಲರ್ ಸಿಕ್ಕಿ ಹಾಕಿಕೊಂಡಿದ್ದು. ಹೌದು, ಹಣ ಸ್ವಲ್ಪ ಲೇಟಾಗಿ ಕೊಡ್ತಾರೆ ಅಂತೆ ಕಣೋ, ಬ್ಯಾಂಕ್ ಎಲ್ಲ ಏನೋ ಸ್ಟ್ರೈಕ್ ಅಂತೆ ಎಂದರು ಕೋಪ ತಡೆದು. ಅಲ್ಲ ದಾದಾ, ಅದು ನಾನು ನಾನು ಹೋಗೋದಿಲ್ಲ ದಾದಾ, ಅಮ್ಮನಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ನಾನು ಹೋಗೋದಕ್ಕಾಗೋದಿಲ್ಲ ದಾದಾ ಎಂದು ಜಗನ್ ಹೇಳಿದಾಗ ಈಗಂತೂ ಕೋಪ ತಾರಕಕ್ಕೆ ಏರಿತು. ಹೀಗೆ ಒಂದೇ ಸಾರಿಗೆ ಕೈ ಕೊಟ್ಟರೆ ಹೇಗೆ, ಮೊದಲೇ ಹೇಳಬೇಕಿತ್ತು ಆಗೋದಿಲ್ಲ ಅಂತ ಎಂದು ಒಮ್ಮೆಲೆ ಸಿಡುಕಿದ. ನಂತರ ಸಾವರಿಸಿಕೊಂಡು, ಬಾಬು, ಅದು ಹೀಗೆ ಸಡನ್ನಾಗಿ ಹೇಳಿದರೆ ಹೇಗೆ, ನಾನು ನಿನ್ನ ನಂಬಿ ಬೇರೆಯವರಿಗೆ ಡೀಲ್ ಕೊಟ್ಟಿಲ್ಲ ಎಂದು ಹೇಳಿದ ನಾಟಕ ಮಾಡುತ್ತಾ. ಕ್ಷಮಿಸಿ ದಾದಾ, ನಾನೊಬ್ಬ ನಂಬಿಕಸ್ತನ ನೋಡಿ ಹೇಳ್ತೀನಿ, ಸಾರಿ ದಾದಾ ಎಂದು ಹೇಳಿದ ಮತ್ತೆ. ಸರಿ ಎಂದಷ್ಟು ಹೇಳಿ ಕರೆ ತುಂಡರಿಸಿದ ದಾದಾ ಕುದಿಯುತ್ತಿದ್ದ. ಹೇ ತಾರ, ಇದೆಲ್ಲ ನಿಂದೆ ಮಸಲತ್ತು ಅಂತ ನನಗೆ ಗೊತ್ತು ಕಣ, ನೋಡ್ತಿರು ನೀನಿಗೆ ಹೇಗೆ ಡೋಸ್ ಕೊಡ್ತೀನಿ ಅಂತ ಎಂದು ಹಲ್ಲು ಕಚ್ಚಿ ಯಾರಿಗೋ ಫೋನ್ ಮಾಡಿದ ದಾದಾ. ಇತ್ತ ತುತ್ತು ತಿಂದು ಅಮ್ಮನ ಮಡಿಲಲ್ಲಿ ಜಗನ್ ಮಲಗಿದ್ರೆ ಅತ್ತ ಅವನ ವಿರುದ್ಧ ಸಂಚೊಂದು ರೂಪಿತ ಆಗಿತ್ತು. ಆದರೆ ಪ್ರಪಂಚದ ಅರಿವೇ ಇರದ ಸಮ್ಮು ಮಾತ್ರ ಅಣ್ಣನ ನಡೆಯನ್ನ ಪ್ರಶ್ನೆ ಮಾಡಲು ಅವನ ಕೋಣೆಗೆ ನಡೆದಿದ್ಲು. ಅಣ್ಣ ಎಂದಳು ಮೆಲ್ಲಗೆ. ಅದಾಗಲೇ ಮಲಗಲು ತಯಾರಾಗುತ್ತಿದ್ದವ ಅವಳ ಧ್ವನಿ ಕೇಳಿ ಅವಳತ್ತ ನೋಡಿದ. ನಿನಗೆ ನಾನು ಇಷ್ಟ ಇಲ್ಲ ಒಪ್ಕೊಂಡೆ, ನಾನಂದ್ರೆ ನಿನ್ನ ಕೋಪ ಒಪ್ಕೊಂಡೆ, ನಾನು ಮಾಡಿದ್ದು ತಪ್ಪು ಒಪ್ಕೊಂಡೆ, ನಿನ್ನ ಪ್ರೀತಿ ದೂರ ಮಾಡಿದೆ ಒಪ್ಕೊಂಡೆ, ಆದರೆ ನನಗಿಂತ ವಯಸ್ಸಲ್ಲಿ 20 ವರ್ಷ ದೊಡ್ಡವರನ್ನ ಹದೇಗೆ ನನ್ನ ಮದುವೆ ಮಾಡೋದಕ್ಕೆ ಬಂದೆ ಅಣ್ಣ ನೀನು, ನಿನ್ನ ಆತ್ಮಸಾಕ್ಷಿ ಇದಕ್ಕೆ ಒಪ್ಪಿಗೆ ಕೊಡ್ತಾ ಎಂದು ಕೇಳಿದ್ಲು ಬಾಗಿಲಲ್ಲಿ ನಿಂತು. ಡ್ರಾಮಾ ಮಾಡೋದಕ್ಕೆ ಬಂದಿದ್ರೆ ಅದಕ್ಕೆ ನನ್ನ ಬಳಿ ಸಮಯ ಇಲ್ಲ, ಹೋಗ್ತಾ ಇರು ಎಂದು ಅವ ಇನ್ನೇನು ದೀಪ ಆರಿಸಲು ಹೋದಾಗ, ಮನಸ್ಫೂರ್ತಿಯಾಗಿ ನಿನ್ನ ಪ್ರೀತಿ ಮಾಡಿ ಆರಾಧನೆ ಮಾಡುವ ನನಗಿಂತ ಮೈ ಮಲಿನ ಮಾಡಿಕೊಂಡವಳೆ ಹೆಚ್ಚಾದ್ಲ ಅಣ್ಣ ಎಂದು ಪ್ರಶ್ನಿಸಿಯೇ ಬಿಟ್ಟಳು ಸಮೃದ್ಧಿ. ಏಯ್ ಎಂದು ಕೂಗಿದ ಅವ ಒಂದು ಹೆಜ್ಜೆ ಮುಂದೆ ಬಂದು ಅಲ್ಲೇ ಇದ್ದ ಶೋ ಪೀಸ್ ತೆಗೆದುಕೊಂಡು ಗೋಡೆಗೆ ಬೀಸಿದ್ದ. ಅವಳ ಪಕ್ಕದಲ್ಲೇ ಸದ್ದು ಮಾಡುತ್ತಾ ಹೊಡೆದು ಹೋಗಿತ್ತು ಅದು. ಮೈ ಮಲಿನನ, ಏನೇ ಅಂದೆ ನೀನು ನನ್ನ ಸಹು ಬಗ್ಗೆ ಎಂದು ಹೇಳುತ್ತಾ ಅವಳ ಬಳಿ ಬಂದು ಅವಳ ಕುತ್ತಿಗೆಗೆ ಕೈ ಹಾಕಿ, ಏನೇ ಗೊತ್ತು ನಿನಗೆ ನನ್ನ ಸಹು ಬಗ್ಗೆ, ಅವಳು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು, ನೀನು ಮಾಡಿದ ಒಂದು ಕೆಲಸದಿಂದ ನಾನೇ ಬೇಡ ಅಂತ ಹೇಳಿ ಹೋಗಿಬಿಟ್ಲು, ಇಲ್ಲ ಅಂದರೆ ಎಷ್ಟೊತ್ತಿಗೆ ನನ್ನ ಅವಳ ಮದುವೆ ಆಗಿರೋದು ಎಂದು ಹೇಳುತ್ತಾ ಅವನ ಹಿಡಿತ ಬಿಗಿ ಮಾಡಿದಾಗ ಕಣ್ಣು ತೇಲಿಸಿದ್ಲು ಸಮೃದ್ಧಿ. ಅಣ್ಣ ಅಣ್ಣ ಎಂದು ಮೆಲ್ಲಗೆ ಹೇಳುವಾಗ ಕೈ ಕಿತ್ತೊಗೆದು, ನೀನೇನು ದೊಡ್ಡ ಸತಿ ಸಾವಿತ್ರಿನ, ಆವಾಗ ಮಾಮ ಮಾಮ ಅಂತ ಮಾವನ ಮಗನ ಹಿಂದೆ ಸುತ್ತುತ್ತಿದ್ದೆ, ಈಗ ಅದ್ಯಾವನ ಜೊತೆ ಪಾರ್ಕ್ ದೇವಸ್ಥಾನ ಅಲಿತೀಯಾ ಎಂದು ಹೇಳಿದಾಗ ಎದೆ ಹೊಡೆದು ಹೋಗಿತ್ತು ಅವಳಿಗೆ. ಈಗಷ್ಟೇ ಹುಟ್ಟಿದ್ದ ಪ್ರೀತಿಯ ಗತಿ, ಥೂ ಎಂದು ಉಗಿದು ಅವನ ಕೈ ಗಟ್ಟಿಯಾಗಿ ಹಿಡಿದು ತಳ್ಳಿದಳು ಹಿಂದೆ. ಏಯ್ ಎಂದು ಸುಹಾಸ್ ಅರ್ಜುವ ಮೊದಲೇ ಅವನ ಮುಂದೆ ತೋರು ಬೆರಳು ತೋರಿಸಿ, ಉಸಿರು
ಉಸಿರಾಚೆ ಬರಬಾರ್ದು. ಏನಂದೆ ನೀನು? ನಾನು ಸತಿ ಸಾವಿತ್ರಿನಾ ಅಂತ? ಹೌದು ಕಣೋ. ನಾನು ಸತಿ ಸಾವಿತ್ರಿ ಅಲ್ಲದೇ ಇರಬಹುದು. ಆದರೆ ನಾನು ಈಗಲೂ ಸಹ ನನ್ನ ಮಾವನಿಗಾಗಿ ಕಾಯ್ತಾ ಇದ್ದೀನಿ. ನೀವೆಲ್ಲ ಸೇರಿ ಹೀನಾಯವಾಗಿ ಅವರನ್ನು ಆಚೆ ತಳ್ಳಿಬಿಟ್ರಲ್ಲ. ಇನ್ನೆಲ್ಲಿ ಹುಡುಕ್ಲಿ ನನ್ನ ಮಾವನ? ದ್ವೇಷ, ಕೋಪ ಏನೇ ಇರಲಿ, ತಂಗಿ ಅಂತ ಬೇಡ, ಕೊನೆ ಪಕ್ಷ ಒಂದು ಹೆಣ್ಣು ಅಂತ. ನೋಡಿ, ಕುಂಟಾನೋ ಕುರುಡನೋ ತೋರಿಸಿದ್ರೆ ಕಣ್ಣು ಮುಚ್ಚಿ ಮದುವೆ ಆಗ್ತಿದ್ದೆ. ಈಗೇನು ನಾನು ಬೇಡ ಅಂತ ಸಹ ಹೇಳಿರಲಿಲ್ಲ. ಆದರೆ ನೀನು ನನಗಿಂತ ಅಷ್ಟು ದೊಡ್ಡ ವಯಸ್ಸಿನ ಹುಡುಗನ ಅಲ್ಲಲ್ಲ ಅಂಕಲ್ನ ಕರೆದುಕೊಂಡು ಬಂದೆ ನೋಡು, ಆಗಲೇ ತಿಳಿಯಿತು ನಿನ್ನ ಯೋಗ್ಯತೆ ಏನು ಅಂತ ಎಂದು ವ್ಯಂಗ್ಯವಾಗಿ ನಕ್ಕು, ಇಷ್ಟು ದಿನ ಮನದ ಯಾವುದೋ ಮೂಲೆಯಲ್ಲಿ ಆದರೂ ನಿನ್ನ ಮೇಲೆ ಗೌರವ ಇತ್ತು ಮಿಸ್ಟರ್ ಸುಹಾಸ್. ಆದರೆ ಇವತ್ತಿಂದ ನೀನು ಕೇವಲ ನನ್ನ ದೊಡ್ಡಮ್ಮನ ಮಗ, ನಾನು ಈ ಮನೆಯ ಮಗ ಅಷ್ಟೆ ಎಂದು ಕಣ್ಣೀರು ತೊಳೆದುಕೊಂಡು, ಸಾಕು ಮಾತಾಡಿದ್ದು, ಡ್ರಾಮಾ ಮಾಡೋದು ಬಿಟ್ಟು ಪಾತ್ರೆ ತಿಕ್ಕು ಹೋಗು, ಅದಕ್ಕೆ ಲಾಯಕು ನೀನು ಎಂದು ತುಟಿ ಸೊಟ್ಟ ಮಾಡಿ ಹೇಳಿದ ಸುಹಾಸ್. ಅದು ನನಗೆ ಗೊತ್ತಿದೆ. ಕೊನೆಯದಾಗಿ ಒಂದು ಮಾತು ನೆನಪಲ್ಲಿಟ್ಕೊ, ಇನ್ನೊಂದು ತಿಂಗಳ ಒಳಗೆ ನಿನ್ನ ಪ್ರೀತಿಯ ಸಹುನ 1000 ಆಟಗಳನ್ನು ಪ್ರೂಫ್ ಸಮೇತ ನಿನಗೆ ತೋರಿಸದೆ ಹೋದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ತೋರಿಸಿದ ಮೇಲೆ ಸಹ ನೀನು ಒಬ್ಬ ಓನರ್ ಕೆಲಸದವಳು ಮಾತ್ರ. ಇಂದಿಗೆ ನಿನ್ನ ತಂಗಿ ನಿನ್ನ ಪಾಲಿಗೆ ಇಲ್ಲ ಎಂದು ಅರಚಿದಳು ಸಮೃದ್ಧಿ. ಅವಳ ಹೊಸ ಅವತಾರಕ್ಕೆ ಸುಹಾಸ್ ಅವಕ್ಕಾಗಿ ನೋಡುತ್ತಿದ್ದ. ಅವಳು ಮಾತ್ರ ಕೋಪದಿಂದ ಕುದಿಯುತ್ತಾ ಇದ್ಲು. ನೆಮ್ಮದಿಯಿಂದ ಮಲಗಿಕೊಳ್ಳಿ ಎಂದು ಅವನಿಗೆ ಹೇಳಿ ಅಲ್ಲಿಂದ ಓಡಿ ಬಂದ ಸಮೃದ್ಧಿ ತನ್ನ ಹಾಸಿಗೆಯ ಮೇಲೆ ಬಿದ್ದು ತೊಡಗಿದ್ಲು. ಎಷ್ಟೇ ಆಗಲಿ ಅಣ್ಣ ಮುಂದೊಮ್ಮೆ ತನ್ನ ತವರು ಆಗುವನು ಎಂದು ಬಹಳ ಆಸೆ ಹೊತ್ತಿದ್ದ ಅವಳಿಗೆ ತುಂಬ ನೋವು ಕೊಟ್ಟು ಬಿಟ್ಟಿದ್ದವ. ಅವ ಆಡಿದ ಮಾತುಗಳನ್ನೆಲ್ಲ ನೆನೆದು ತನ್ನ ದಿಂಬಿನ ಕೆಳಗಿದ್ದ ಫೋಟೋ ತೆಗೆದು ನೋಡುತ್ತಾ, ನೋಡಿದ್ಯಾ ಮಾಮ, ಏನು ಅಂತ ಮಾತು ಹೇಳಿಬಿಟ್ಟವ ನನಗೆ. ನೀನು ಅತ್ತೆ ಇದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ನಾನು ಮನಸ್ಸು ಒಬ್ಬರಿಗೆ ಕೊಟ್ಟು ಬೇರೆಯೊಬ್ಬರನ್ನ ಮದುವೆ ಆಗ್ತೀನಂತೆ. ಹೇಗೆ ಹೇಳ್ತಾನೆ ನೋಡು ಅವನು ಎಂದು ತುಟಿ ಉಬ್ಬಿಸಿ ಆಡುತ್ತಾ ಇರುವಾಗ ಅವಳ ಫೋನ್ ರಿಂಗ್ ಆಗಿತ್ತು. ಪರದೆ ಮೇಲೆ ರೌಡಿ ಹೆಸರು ನೋಡಿದ್ದೆ ಅವಳ ದುಃಖ ಮತ್ತಷ್ಟು ಹೆಚ್ಚಾಗಿತ್ತು. ಇಲ್ಲ, ನಾನು ಯಾರ ಜೊತೆ ಮಾತಾಡೋದಿಲ್ಲ, ನಾನಂತಹ ಹುಡುಗಿ ಅಲ್ಲ ಎಂದು ತೊಡಗಿದ್ಲು ಅವಳು. ಬಿಟ್ಟು ಬಿಡದಂತೆ ಫೋನ್ ಹೊಡೆದುಕೊಂಡಾಗ ಕಣ್ಣೀರು ಜಾರಲು ಬಿಟ್ಟು ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡ್ಳು ಅವಳು. ಲೇ ಅರ್ಧ, ಏನೇ ಮಾಡ್ತಿದೀಯಾ ಎಂದ ಅವಳು ಏನಾದರೂ ಹೇಳುವ ಮೊದಲೇ. ಹಾಂ, ಸುಮ್ಮನೆ ಕುಳಿತಿದ್ದೆ ಎಂದಳು ಮೆಲ್ಲಗೆ. ಅವಳ ದನಿ ಸಪ್ಪಗೆ ಇದ್ದದ್ದು ನೋಡಿಯೇ ಅವನಿಗೆ ಸ್ವಲ್ಪ ಅರ್ಥ ಆಗಿತ್ತು. ಏನೇ ಅರ್ಧ, ದನಿ ಏನೋ ಒಂಥರ ಇದೆ. ಮನೆಗೆ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ತಿಂದು ಹೋದ್ಯಾ ಎಂದ ಪರೋಕ್ಷವಾಗಿ ಕೇಳುತ್ತಾ. ಹಾಂ, ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೆ. ಯಾಕೆ ಫೋನ್ ಮಾಡಿದ್ದು ಎಂದು ಅವಳು ಧ್ವನಿ ಸರಿಪಡಿಸಿಕೊಂಡು ಹೇಳಿದಾಗ, ಹಾಂ, ಕೈ ಕಡಿತಾ ಇತ್ತಾ? ಯಾರ ಜೊತೆ ಆದರೂ ಜಗಳ ಆಡುವ ಅಂತ ಮನಸ್ಸು ಹೇಳ್ತು, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನೀನು ಜಗಳ ಗಂಟಿ ಅಲ್ಲ, ಅದಕ್ಕೆ ಎಂದು ನಗು ಬಂಧಿಸಿ ಹೇಳಿದಾಗ ಕಣ್ಣು ಸಂಕುಚಿಸಿದ್ಲು ಸಮೃದ್ಧಿ. ಏನಂದೆ ಕರಡಿ? ನಾನು ಜಗಳ ಗಂಟಿನಾ? ನೀನು ರೌಡಿ, ಕೈಕಾಲು ಕರೆದುಕೊಂಡು ಜಗಳಕ್ಕೆ ಬರುವ ರೌಡಿ, ಪರೋಡಿ, ರಾಕ್ಷಸ ಎಂದು ತನ್ನ ನೋವನ್ನು ಮರೆತು ಬಯಲು ಶುರು ಮಾಡಿದಾಗ ಎದೆಯ ಮೇಲೆ ಕೈ ಇಟ್ಟ ಜಗನ್, ಮಾತಾಡೋ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ ರೌಡಿ ಎಂದು ಹೇಳಿದ್ಲು ಮತ್ತೆ. ಏನಿಲ್ಲ ಕಣೆ, ನೋಡೋಣ ಅದೆಷ್ಟು ಜೋರಾಗಿ ಬೈತೀಯಾ ಅಂತ ನೋಡಬೇಕಿತ್ತು. ಈ ರೌಡಿಗೆ ಆವಾಜ್ ಆಗ್ತಾ ಇದೆಯಾ? ನೀನು ಕಣೆ ರೌಡಿ ರಂಗಿ, ರೌಡಿ ಬೇಬಿ ಮಾಲಾಶ್ರೀ ನೀನು ಎಂದು ಜೋರಾಗಿ ನಕ್ಕಾಗ ಮುಖ ಊದಿಸಿದ ಹುಡುಗಿ, ಆಯಿತು, ನಾನು ಜಗಳ ಗಂಟಿ, ಏನಿವಾಗ ಸಮಾಧಾನ ಆಯ್ತಾ ನಿನಗೆ? ಜಗಳ ಆಡಿದ್ದಾಗಿದ್ದರೆ ಫೋನ್ ಇಡು ಎಂದು ತುಟಿ ಮರಿಚಿ ಹೇಳಿದ್ಲು. ಅಬ್ಬಾ, ರೌಡಿ ಥರ ಆವಾಜ್ ಹಾಕಿದ್ದಾಯ್ತು, ಈಗ ಮುಖ ದಪ್ಪ ಮಾಡ್ಕೊಂಡ್ಯಾ? ಅಲ್ಲಿ ಅರ್ಧ, ನನಗೊಂದು ವಿಷಯ ಕನ್ಫರ್ಮ್ ಆಗಬೇಕು ಎಂದ ನಗು ತಡೆದು. ಏನು ಹೇಳು, ಕ್ಲಾರಿಫೈ ಮಾಡ್ತೀನಿ ಎಂದು ಹೇಳಿದಾಗ ಮೀಸೆ ಅಡಿಯಲ್ಲಿ ನಗುತ್ತಾ, ನೀನು ಹುಡ್ತಾನೆ ರೌಡಿಯಾಗಿದ್ದ ಅಥವಾ ಈಗೀಗ ರೌಡಿಯಾಗಿದ್ದ ಎಂದು ಕೇಳಿದ್ದೆ. ಜೋರಾಗಿ ನಕ್ಕಾಗ ಕೋಪ ಬಂದು ಫೋನ್ ಕರೆ ತುಂಡರಿಸಿದ್ಲು ಅವಳು. ಅಯ್ಯೋ ಅರ್ಧ, ನನ್ನ ಫೋನೇ ಕಟ್ ಮಾಡ್ತೀಯಾ ಎಂದು ಹೇಳಿ ಮತ್ತೆ ಫೋನ್ ಮಾಡಿದ್ದ. ಅವನ ನಂಬರ್ ನೋಡಿ ಮೊಗದಲ್ಲಿ ನಗು ಮೂಡಿತ್ತು ಅವಳಿಗೆ. ಈಗಷ್ಟೇ ಅಣ್ಣನಿಗೆ ಆವಾಜ್ ಹಾಕಿ ಬಂದದ್ದು ನೆನಪಾಯಿತು ಎಂದು ಇಲ್ಲದೆ ಇಂದು ಅಷ್ಟೊಂದು ಧೈರ್ಯ ಬಂದಿದ್ದು ಎಲ್ಲಿಂದ? ಈ ರೌಡಿ ಹೇಳಿದ ಮಾತುಗಳಿಂದ, ಅವ ಕೊಟ್ಟ ಧೈರ್ಯದಿಂದ. ಏನೇ ಅರ್ಧ, ಇಷ್ಟೊತ್ತು ಬೇಕಾ ಫೋನ್ ರಿಸೀವ್ ಮಾಡೋದಕ್ಕೆ? ನಿನ್ನ ಅನಾನಸ್ ಫೋನ್ ಅಲ್ಲೇ ಈ ಥರ ಗತ್ತು ಅಲ್ಲ ನಿನಗೆ ಎಂದು ಹೇಳಿದಾಗ ತುಟಿ ಅಡಿ ನಗು ತಂದುಕೊಂಡು, ಏನಿಲ್ಲ, ನೀನು ಇಷ್ಟೊಂದು ಕೋಪ ತರಿಸಿದ್ರೆ ಏನು ಮಾಡೋದು ಎಂದು ಹೇಳಿದಾಗ ನಕ್ಕು, ಸರಿ ಬಿಡು, ತಿಂದ್ಯಾ ಎಂದ ಹುಬ್ಬೇರಿಸಿ. ತನ್ನನ್ನು ಊಟ ಮಾಡಿದ್ಯಾ ಇಲ್ಲವಾ ಎಂದು ಕೇಳಲು ಒಬ್ಬರು ಇದ್ದಾರಲ್ಲ ಎಂಬ ಖುಷಿ ಅವಳಿಗೆ. ಇಲ್ಲ, ಇನ್ನೂ ಮಾಡಿಲ್ಲ, ಯಾಕೋ ಹಸಿವಿಲ್ಲ ಎಂದಳು ಉತ್ಸಾಹದಿಂದ. ಹಸಿವಿಲ್ಲ ಅಲ್ವೇ, ತಿನ್ನೋದಕ್ಕೆ ಹಸಿವು ಅಂತ ಬೇರೆ ಆಗುತ್ತಾ ನಿನಗೆ? ಸುಮ್ಮನೆ ತಿಂತಾ ಇರ್ಬೇಕಷ್ಟೆ ಎಂದು ಹೇಳಿದಾಗ ತಲೆ ಆಡಿಸಿ, ತಿನ್ನುವೆ ಈಗ ಎಂದು ಮೆಲ್ಲಗೆ ಹೇಳಿದ್ಲು. ಮುಂದೆ ಏನು ಮಾತಾಡಬೇಕು ಎಂದು ಅವಳು ಯೋಚಿಸುವಾಗ, ಅರ್ಧ, ಫೋನ್ ಕೈಯಲ್ಲಿ ಹಿಡಿದುಕೊಂಡೆ ಹೋಗಿ ತಟ್ಟೆಗೆ ಊಟ ಹಾಕ್ಕೊಂಡು ಬಾ ಎಂದು ಆರ್ಡರ್ ಹೊಡಿಸಿದ್ದ ರೌಡಿ. ತಿಂತೀನಿ ಆಮೇಲೆ ಎಂದಳು ಮೆಲ್ಲಗೆ. ಅಣ್ಣನ ಜೊತೆ ಜಗಳ ಆಗಿತ್ತು ಅಲ್ಲ, ಮನಸ್ಸೇ ಇಲ್ಲ ಅವಳಿಗೆ ಊಟ ಮಾಡಲು. ಆದರೆ ಅವನಿಗೂ ಅರಿವಿದೆ ಅಲ್ಲ ಅವಳ ಮನಸ್ಥಿತಿ. ನೋವೇ, ನಾನು ಹೇಳಿದ್ದು ಕೇಳಲೇಬೇಕು, ಹೋಗು ಅಂದರೆ ಹೋಗ್ತಿರ್ಬೇಕು ಎಂದು ಖಡಾಖಂಡಿತವಾಗಿ ಹೇಳಿದಾಗ ಪೆಚ್ಚಾಗಿ ಸರಿ ಎಂದು ಹೇಳುತ್ತಾ ಮೆಲ್ಲಗೆ ಆಚೆ ನಡೆದ್ಲು ಅವಳು. ಆಗಷ್ಟೇ ಎಲ್ಲ ಮಲಗಲು ಹೋಗಿದ್ರು. ಅಡುಗೆ ಮನೆಯಲ್ಲೂ ಯಾರು ಇರದ ಕಾರಣ ಮೆಲ್ಲಗೆ ಶಬ್ದ ಮಾಡದಂತೆ ಪ್ಲೇಟ್ ತೆಗೆದುಕೊಂಡು ಊಟ ಬಡಿಸಿಕೊಂಡ್ಳು.
ಲೇ ಅರ್ಧ ಇದ್ದೀಯೇನೆ ಎಂದ ಮತ್ತೆ ಮೆಲ್ಲಗೆ ಹೂಂಗುಟ್ಟಿದ್ಲು. ಅಷ್ಟರಲ್ಲಿ ನೀರು ತುಂಬಲು ಬಂದಿದ್ದ ಅಜ್ಜಿ ಅವಳ ನೋಡಿ, ಇನ್ನೂ ಏನೇನು ನೋಡಬೇಕು ಈ ಕಣ್ಣಲ್ಲಿ, ಕಳ್ಳರ ಥರ ಊಟ ಮಾಡೋದು ಬೇರೆ ಕರ್ಮ ಎಂದು ಹೇಳಿದಾಗ ಮನಸ್ಸಿಗೆ ಬೇಸರ ಆದರೂ ತಟ್ಟೆಗೆ ಹಾಕಿಕೊಂಡ ಊಟ ಚೆಲ್ಲಬಾರದು ಎಂಬ ಕಾರಣಕ್ಕೆ ಸುಮ್ಮನೆ ನಡೆದ್ಲು. ಏ ಅರ್ಧ ಎಂದು ಜಗನ್ ಮತ್ತೆ ಎಚ್ಚರಿಸಿದಾಗ ಇಹಕ್ಕೆ ಬಂದು ಹಾ ಎಂದಳು ಮೆಲ್ಲಗೆ. ಅವನು ಸಹ ಕೇಳಿಸಿಕೊಂಡಿದ್ದಾನೆ ಎಂದು ತಿಳಿದು ಬೇಸರ ಆಗಿತ್ತು. ನನಗೆ ಯಾಕೋ ನೆಟ್ವರ್ಕ್ ಸರಿ ಸಿಗ್ತಿಲ್ಲ, ಒಂಚೂರು ವಿಡಿಯೋ ಕಾಲ್ ಆನ್ ಮಾಡು ಎಂದ ಮೆಲ್ಲಗೆ. ಅವನ ಮಾತು ಕೇಳಿ ಕಣ್ಣರಳಿಸಿದ್ಲು ಹುಡುಗಿ. ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಕಾಲ್ ಕಟ್ ಮಾಡ್ತಾರೆ, ಇದೆಂಥ ಹುಡುಗ ವಿಡಿಯೋ ಕಾಲ್ ಮಾಡಲು ಹೇಳುತ್ತಿದ್ದಾನೆ. ಕ್ಷಣಾರ್ಧದಲ್ಲಿ ಕರೆ ತುಂಡರಿಸಿ ವಿಡಿಯೋ ಕಾಲ್ ಮಾಡಿದವ ಅವಳ ಸಪ್ಪೆ ಮುಖ ನೋಡಿ, ದೇವರ ಹತ್ರ ಹರಕೆ ಹೊತ್ತಿದ್ಯಾ ಎಂದ ಹುಬ್ಬು ಕೂಡಿಸಿ. ಅವನ ಮಾತು ಅರ್ಥ ಆಗದೆ ತಲೆ ಎತ್ತಿ ನೋಡಿದವಳ ನೋಡಿ ನಕ್ಕು. ಮತ್ತೆ ಊಟ ಎದುರು ಇಟ್ಕೊಂಡು ತಪಸ್ ಮಾಡ್ತಾ ಇದೀಯಾ ಎಂದು ಕೇಳಿದಾಗ ತುಸು ತುಟಿ ಅರಳಿಸಿ ತುಟ್ಟು ಇಟ್ಟಳು ಬಾಯಿಗೆ. ಏನೇ ಅದು ಊಟ ಗಮ್ಮಂದಿದೆ ಎಂದು ಕೇಳಿದವನಿಗೆ ತಟ್ಟೆ ತೋರಿಸಿ, ಅದು ಶೇಂಗಾ ಸಾಂಬಾರ್, ನನ್ನ ಫೇವ್ರೇಟ್, ಜೊತೆ ಮಾವಿನಕಾಯಿ ತೊಕ್ಕು. ಆದರೂ ನಿನಗೆ ಕರಡಿ ಅಂತ ಕರೆದ್ರೆ ಸಾರ್ಥಕ ಆಯಿತು ಬಿಡು, ಫೋನಲ್ಲೇ ವಾಸನೆ ಕಂಡುಹಿಡಿತೀಯಾ ಎಂದು ಹೇಳಿದಾಗ ನಕ್ಕು ಬಿಟ್ಟ ಅವನು ಸಹ. ಆಯಿತು, ಬೇಗ ಬೇಗ ತಿನ್ನು, ನನ್ನ ಕಣ್ಣು ಬಿದ್ದರೆ ಬೆಳಗ್ಗೆ ತನಕ ಹೊಟ್ಟೆ ನೋವುತ್ತೆ ಎಂದು ಹೇಳಿದವನ ಕಣ್ಣು ಅವಳ ತಟ್ಟೆಯ ಮೇಲೆ ಎತ್ತು. ಏನೋ ರೌಡಿ, ಏನಾಗಿ ನೋಡ್ತಿದೀಯಾ ಎಂದಾಗ ಅವಳ ತಟ್ಟೆಯನ್ನು ಆಸೆಯಿಂದ ನೋಡಿ, ಮಾವಿನ ಹಣ್ಣಿನ ಸೀಸನ್ ಬಂದರೆ ಸಾಕು, ನನಗೆ ಬೇಕಾದವರೊಬ್ಬರು ಮಾವಿನ ಕುಕ್ಕು ಮಾಡಿ ಕೊಡೋರು, ಅದು ನೆನಪಾಯ್ತಷ್ಟೆ ಎಂದು ಹೇಳಿದ್ದೆ. ಅವಳಿಗೂ ಬೇಸರ ಆಗಿತ್ತು. ಸರಿ, ನಾಳೆ ತಂದು ಕೊಡ್ತೀನಿ ಬಿಡು ಎಂದು ಹೇಳಿದ್ದೆ. ಅವನ ಮುಖ ಅರಳಿತು. ಜಗ್ಗು ಇನ್ನು ಮಲಗಿಲ್ವಾ ಎಂದು ಅವನ ಕೋಣೆಯೊಳಗೆ ಸಿತಾರ ಅವರು ಬಂದಿದ್ದೆ ಫೋನ್ ಜೇಬಿಗೆ ಇಳಿಸಿ ಗಾಬರಿಯಿಂದ ಎದ್ದು ನಿಂತ ಜಗನ್. ಏನು ಮಾಡ್ತಿದ್ಯಾ ಜಗ್ಗು, ಇನ್ನೂ ಮಲಗಿಲ್ವಾ ಎಂದು ಅವನ ತಲೆ ನೇವರಿಸಿದ್ರು. ಹಾಂ ಸಿತ್ತು, ಅದು ಅದು ಸ್ವಲ್ಪ ತಲೆನೋವು, ಆ ಗೋಪಿ ವಟ ವಟ ಅಂತ ಮಾತಾಡಿ ತಲೆನೋವು ಬರೆಸ್ಬಿಟ್ಯಾ ನೋಡು ಎಂದು ಹೇಳಿದ್ದೆ. ಹೇಳಿದರೆ ಕೇಳೋದಿಲ್ಲ ನೀನು, ಇಷ್ಟೊಂದು ಕೂದಲಿದ್ರೆ ತಲೆ ಭಾರ ಆಗುತ್ತೆ, ಗಡ್ಡೆ ತೆಗೆದ ಹಾಗೆ ಇದನ್ನು ತೆಗೆದು ಬಿಡು ಕಂದ ಎಂದು ಅವನ ಕೆನ್ನೆ ಸವರಿದ್ರು. ಏ ಹೋಗಮ್ಮ ಸೀತಮ್ಮ, ಕೂದಲು ಇದ್ರೇನೆ ಈ ಜಗ್ಗು ಚಂದ ಕಾಣೋದು ಎಂದು ಹೇಳಿದಾಗ ಎಣ್ಣೆ ತೆಗೆದುಕೊಂಡು ಅವನ ತಲೆಗೆ ತಟ್ಟುತ್ತಾ, ಅದ್ಯಾವಾಗ ನಿನ್ನ ಹೆಂಡತಿ ಸಿಗ್ತಾಳೋ ಏನೋ, ಅವಳು ಕಿವಿ ಹಿಂಡಿ ಹೇಳಿದ್ರೇನೆ ನೀನು ಕೇಳೋದು ಎಂದು ನಕ್ಕ. ಅವರು ಮೆತ್ತಗೆ ಅವನ ಹಣೆ ನೀವಲು. ಇತ್ತ ಹುಡುಗಿಯ ಕೆನ್ನೆ ಕೆಂಪಾಗಿದ್ವು. ಸೀತಮ್ಮ, ಕತೆ ಹೇಳ್ತಾ ಹೇಳ್ತಾ ಮಸಾಜ್ ಮಾಡು, ನಿನ್ನ ಮಡಿಲಲ್ಲಿ ಮಲಗಿದ್ರೆ ನಿದ್ದೆ ಬರುವುದೇ ಗೊತ್ತಾಗಲ್ಲ ಎಂದು ಹೇಳಿ ಅವ ಕಣ್ಣು ಮುಚ್ಚಿದ. ಫೋನ್ ಕರೆ ತುಂಡರಿಸಿದ್ದಾನೆ ಎಂದು ತಿಳಿದಿದ್ದಾನೆ ಅವ. ಹಾಂ, ಒಂದೂರಲ್ಲಿ ಒಬ್ಬ ಸಿಂಬ ಇದ್ದಂತೆ ಎಂದು ಅವರು ಕತೆ ಹೇಳ್ತಾ ಇದ್ರೆ ಕತೆ ಕೇಳಿದ ಸಮ್ಮುಗೆ ಅತ್ತೆಯ ನೆನಪಾಗಿತ್ತು. ಎಷ್ಟೋ ದಿನ ಅವರೇ ಕತೆ ಹೇಳಿ ಮಲಗಿಸಿದ್ರಲ್ಲ ಅವಳನ್ನ. ಇದನಿ ನನ್ನ ಅತ್ತೆ ತನ್ನಿದರವೇ ಇದೆ, ಯಾಕೋ ಅವರನ್ನು ನೋಡಬೇಕು ಅನ್ನಿಸ್ತಾ ಇದೆ ಅಲ್ಲ ಎಂದು ಯೋಚಿಸುತ್ತಾ ಅವರ ಕತೆ ಕೇಳುತ್ತಾ ಹಾಗೆ ಅವಳು ಸಹ ಮಲಗಿಬಿಟ್ಲು. ಗುಡ್ ನೈಟ್ ಬಂಗಾರ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ನಡೆದರು ಸಿತಾರ. ಮತ್ತೊಂದು ದಿನ ಶುರುವಾಗಿತ್ತು. ಇಂದು ಕಾಲೇಜಲ್ಲಿ ಫಂಕ್ಷನ್ ಇದ್ದ ಕಾರಣ ಸೀರೆ ಉಟ್ಟು ಹೋಗಿದ್ಲು ಸಮೃದ್ಧಿ. ಇಂದು ಎಂದಿಗಿಂತ ಬೇಗನೆ ಕ್ಲಾಸ್ ಮುಗಿದು ಫಂಕ್ಷನ್ ಮುಗಿದ ಕಾರಣ ಹೂವಿನ ಅಂಗಡಿ ಕಡೆಗೆ ಹೆಜ್ಜೆ ಹಾಕಿದ್ಲು. ಗೊತ್ತಲ್ಲ, ನಮ್ಮ ಹುಲಿ ಯಾವುದೋ ಅಂಗಡಿ ಬಳಿ ನಿಂತು ಯಾರಿಗೋ ಆವಾಜ್ ಹಾಕುತ್ತಿದ್ದ. ಅವನನ್ನು ವಾರೆ ಕಣ್ಣಿನಿಂದ ನೋಡುತ್ತಾ ಮುಂದೆ ಸಾಗಿದ್ಲು ಸಮೃದ್ಧಿ. ಅಣ್ಣ ಅಣ್ಣ ಎಂದ ಅವನ ಭುಜ ಕೆರೆದ ಗೋಪಿ. ಹೇ ಇರೋ ಎಂದು ಅವನ ಕೈ ಸರಿಸಿ ಮತ್ತೆ ಆವಾಜ್ ಹಾಕುತ್ತಿದ್ದ. ಅಣ್ಣ ಅಣ್ಣ ಅಲ್ಲಿ ನೋಡು ಎಂದು ಮತ್ತೆ ಹೇಳಲು ಅವನನ್ನೇ ಕೋಪದಿಂದ ನೋಡಿ, ಏಯ್ ಬಾರಿಸ್ಬಿಡ್ತೀನಿ ಈಗ, ಮುಚ್ಕೊಂಡಿರೋ ಎಂದಾಗ ಇನ್ನೂ ಹೇಳಲಾಗದೆ, ಅಣ್ಣೋ ಅಲ್ಲಿ ನೋಡು ಅತಿಗೆ ಹೋಗ್ತಾ ಇದ್ದಾರೆ ಎಂದಿದ್ದೆ. ಅತ್ತ ನೋಡಿದವನ ಕಣ್ಣುಗಳು ಅರಳಿದ್ವು. ಸೀರೆ ಉಟ್ಟು ನರಿಗೆ ಚಿಮ್ಮಿಸುತ್ತಾ ಬಂದವಳ ಮೇಲಿನಿಂದ ನೋಟ ಸರಿಸಲಾಗದೆ ಅವಳನ್ನೇ ನೋಡುವಾಗ, ಅಣ್ಣ ಮುಂದಿನ ತಿಂಗಳು ಕೊಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗಿದ್ದ ಅವನ ಜೊತೆ ಬಯಸಿಕೊಳ್ಳುತ್ತಿದ್ದವ. ಅನಾಯಾಸವಾಗಿ ಜಗನ್ ಕಾಲುಗಳು ಅವಳ ಹಿಂದೆ ನಡೆದವು. ಅವಳ ಬಳುಕುವ ನಡು ಕುಲುಕುವ ಜಡೆ ನೋಡುತ್ತಾ ಅವಳ ಹಿಂದೆ ನಡೆದವ, ಏಯ್ ಅರ್ಧ ಎಂದು ಅವಳ ಮುಂದೆ ಬಂದ. ಅವನ ನೋಡಿದರೂ ನೋಡದಂತೆ ತಿರುಗುವಾಗ, ಏನೇ ಸೊಕ್ಕ, ಯಾಕೆ ಏನಿವತ್ತು ಬೇಗ ಬಂದಿದೀಯಾ ಎಂದು ಹೇಳಿ ಅವಳ ಕೈ ಹಿಡಿದ. ಫಂಕ್ಷನ್ ಇತ್ತು ಅದಕ್ಕೆ ಎಂದು ಹೇಳಿ ಮೆಲ್ಲಗೆ ಮುಂಗುರುಳು ಹಿಂದೆ ಸರಿಸಿದ್ಲು. ಅದು ಅದು ಎಂದು ತನ್ನ ಶರ್ಟ್ ತುದಿ ಹಿಡಿದು ನುಲಿಯುತ್ತಾ, ಅರ್ಧ ಏನೋ ಒಂದು ವಿಷಯ ಹೇಳಬೇಕು ಎಂದು ತನ್ನ ಕಾಲರ್ ತೆಗೆದು ಬಾಯಿಯಲ್ಲಿ ಇಟ್ಟು ಹೇಳಿದ ಜಗನ್. ಹೇಳು, ಅದಕ್ಕೇನು ಎಂದು ಕಣ್ಣು ಸಂಕುಚಿಸಿ ಕೇಳಿದ್ಲು ಸಮೃದ್ಧಿ. ಅವನು ನುಲಿಯುವುದು ನೋಡಿ ತುಟಿ ಅಂಚಲ್ಲಿ ನಗುತ್ತಿದ್ಲು. ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೀಯ ಕಣೆ, ಮದುವೆ ಆದಮೇಲೆ ಸೀರೆನೇ ಹಾಕೋ ಎಂದು ಹೇಳಿದಾಗ ಮೊದಲು ಹಾಂ ಸರಿ ಎಂದು ಹೇಳಿ ನಂತರ ಹಾಂ ಎಂದಳು ಗಾಬರಿಯಿಂದ. ಸೀರೆ ಹಾಕ್ಕೊಂಡ್ರೆ ದೇವತೆ ಥರ ಕಾಣ್ತೀಯ,
ಅದೃಷ್ಟ ದೇವತೆನೇ ಎಂದಿದ್ದ ಅವ. ಥ್ಯಾಂಕ್ ಯು ಜಗನ್ ಎಂದು ಹೇಳಿ ನಕ್ಕವಳ ನೋಡಿ ಅವನಾಗುತ್ತಿದ್ರೆ ಗೋಪಿ ಇಬ್ಬರ ನೋಡುತ್ತಾ ತಲೆ ಮೇಲೆ ಕೈಯಿಟ್ಟ. ಅಯ್ಯೋ, ಅಣ್ಣ ನೋಡಿದ್ರೆ ನೇರವಾಗಿ ಮದುವೆಗೆ ಹೋಗ್ತಿದ್ದಾರೆ, ಅತ್ತಿಗೆ ನೋಡಿದ್ರೆ ಕೇಳಿಸಿದ್ರು ಕೇಳಿಸಿಲ್ಲ ಅನ್ನೋ ಥರ ಇದ್ದಾರೆ. ಇವರಿಬ್ಬರ ಮಧ್ಯ ಪ್ರೀತಿ ಪ್ರೇಮ ಮದುವೆ ಎಲ್ಲ ಯಾವಾಗ ದೇವ್ರೆ ಎಂದು ಹೇಳಿದರೆ ಅವರ ಕಣ್ಸನ್ನೆಯಲ್ಲೇ ಮಾತುಗಳು ಸಾಗುತ್ತಿದ್ವು. ಎಲ್ಲ ಸರಿ, ತಲೆಗೆ ಹೂವು ಯಾಕೆ ಮುಡ್ದಿಲ್ಲ ಎಂದು ಕೇಳಿದ ಅವಳ ನೋಡಿ. ಇವಾಗ ಅಜ್ಜಿ ಅಂಗಡಿಯಲ್ಲಿ ತಗೋತೀನಿ ಎಂದಳು ಮೆಲ್ಲಗೆ. ಗುಡ್, ಜಾಣೆ ನೀನು, ಬಾ ಈಗ ನಾನೇ ಡ್ರಾಪ್ ಮಾಡ್ತೀನಿ ಎಂದು ಅವಳನ್ನು ಎಳೆದುಕೊಂಡೇ ನಡೆದರೆ ಅವನ ಹಿಂದೆ ಮೆಲ್ಲಗೆ ಹೆಜ್ಜೆ ಹಾಕಿದ್ಲು ಸಮೃದ್ಧಿ. 1 ಮೊಳ ಹೂ ಕೊಡಿ ಎಂದು ಜೇಬಿನಿಂದ ಹಣ ತೆಗೆದುಕೊಟ್ಟ. ಬೇಡ ಬಾಬು, ನಮ್ಮ ಹುಡುಗಿಗೆ ನಾನು ಕೊಡ್ತೀನಿ ಎಂದು ನಕ್ಕರು ಅವರು. ಅಜ್ಜ ಹಿಂದೆ ನಿಂತು ನಗುತ್ತಿದ್ರು. ಬೇಕಾಗಿಲ್ಲ, ನಿಮಗಿಂತ ಮುಂಚೆ ಅವಳು ನನ್ನ ಹುಡುಗಿ ಎಂದು ತಾನೇ ಬೇಕಾದಷ್ಟು ಹೂ ತೆಗೆದುಕೊಂಡು ಅವಳ ಮೂಡಿಗೆ ಇಟ್ಟು, ಇವಾಗ ಸರಿಯಾಯಿತು ಎಂದು ನಕ್ಕವನು ನೋಡಿ ಅಜ್ಜ ಅಜ್ಜಿ ಖುಷಿ ಪಟ್ರೆ. ಹೇ, ಇದೇ ಹುಡುಗಿ ಅಲ್ವೇನೋ ನಾವು ಕಿಡ್ನ್ಯಾಪ್ ಮಾಡಬೇಕಾಗಿರೋದು ಎಂದು ಅವನ ಕಡೆಯ ಹುಡುಗರು ಅವಳ ಫೋಟೋ ಹಿಡಿದು ಹೇಳಿದ್ರೆ, ಹೇ ಇವನೇ ಅಲ್ವಾ ಜಗ್ಗು, ಇಲ್ಲೇ ಇದ್ದಾನಲ್ಲ ಎಂದು ಇನ್ನೊಂದು ಟೀಮ್ ಅವನ ಫೋಟೋ ನೋಡಿ ಹೇಳುತ್ತಿದ್ರು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಇಷ್ಟ ಆದರೆ ಕಮೆಂಟ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡತಿ.